ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜುಲೈ 11 ಮತ್ತು 12. ಕ್ವಶನ್ ನಂಬರ್ 1. ಇತ್ತೀಚೆಗೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಗೌತಮ್ ಗಂಭೀರ್, ಬಿ MS ಧೋನಿ, ಸಿ ಯುವರಾಜ್ ಸಿಂಗ್, ಡಿ ರಾಹುಲ್ ದ್ರಾವಿಡ್. ಸರಿಯಾದ ಉತ್ತರ ಆಪ್ಷನ್ ಎ ಗೌತಮ್ ಗಂಭೀರ್. ರಾಹುಲ್ ದ್ರಾವಿಡ್ ಬದಲಿಗೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಮಾಜಿ ಭಾರತೀಯ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರನ್ನು ನೇಮಿಸಲಾಗಿದೆ. ಜುಲೈ 9, 2024ರಂದು BCCI ಕಾರ್ಯದರ್ಶಿ ಜೈ ಶಾ ಘೋಷಿಸಿದರು. ಗಂಭೀರ್ ಅವರ ಅವಧಿಯು 3 ವರ್ಷಗಳವರೆಗೆ ಮುಖ್ಯ ಕೋಚ್ ಆಗಿ ಇರುತ್ತದೆ. ಗಂಭೀರ್ ಅವರು 2026 T20 ವಿಶ್ವಕಪ್, 2027 ODI ವಿಶ್ವಕಪ್ ಮತ್ತು 2025 ICC ಚಾಂಪಿಯನ್ಸ್ ಟ್ರೋಫಿಯಂತಹ ಪ್ರಮುಖ ಪಂದ್ಯಾವಳಿಗಳಲ್ಲಿ ತಂಡವನ್ನು ನೋಡಿಕೊಳ್ಳುತ್ತಾರೆ. ಜುಲೈನಲ್ಲಿ ಶ್ರೀಲಂಕಾ ಪ್ರವಾಸದೊಂದಿಗೆ ಗಂಭೀರ್ ಅವರು ಮುಖ್ಯ ಕೋಚ್ ಆಗಿ ತಮ್ಮ ಪಾತ್ರವನ್ನು ಪ್ರಾರಂಭಿಸುತ್ತಾರೆ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಫಿಲಿಪೈನ್ಸ್ ಮತ್ತು ಯಾವ ದೇಶವು ಪರಸ್ಪರ ಪ್ರವೇಶ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ತಮ್ಮ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸಿವೆ? ಆಪ್ಷನ್ ಎ ಉಕ್ರೇನ್, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. ಚೀನಾದೊಂದಿಗಿನ ಉದ್ವಿಗ್ನತೆಯ ನಡುವೆ ಪ್ರಾದೇಶಿಕ ಸ್ಥಿರತೆಯ ಮೇಲೆ ಕೇಂದ್ರೀಕರಿಸುವ ರಕ್ಷಣಾ ಸಂಬಂಧಗಳನ್ನು ಹೆಚ್ಚಿಸಲು ಫಿಲಿಪೈನ್ಸ್ ಮತ್ತು ಜಪಾನ್ ಪರಸ್ಪರ ಪ್ರವೇಶ ಒಪ್ಪಂದಕ್ಕೆ ಸಹಿ ಹಾಕಿದವು. ಒಪ್ಪಂದ ತರಬೇತಿ ಮತ್ತು ವಿಪತ್ತು ಪ್ರತಿಕ್ರಿಯೆಗಾಗಿ ಉಪಕರಣಗಳು ಮತ್ತು ಸೈನ್ಯದ ಪ್ರವೇಶವನ್ನು ಸರಾಗಗೊಳಿಸುವ ಏಷ್ಯಾದಲ್ಲಿ ಜಪಾನ್ನ ಮೊದಲನೆಯದು. ಫಿಲಿಪೈನ್ಸ್ ಮತ್ತು ಜಪಾನ್ ರಕ್ಷಣಾ ಮಂತ್ರಿಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ದೃಢವಾದ ಕ್ರಮಗಳ ವಿರುದ್ಧ ಸಹಕಾರದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದರು. ಈ ಒಪ್ಪಂದವು ಏಷ್ಯಾದಲ್ಲಿ 2 ಪ್ರಮುಖ US ಮಿತ್ರ ರಾಷ್ಟ್ರಗಳ ನಡುವಿನ ರಕ್ಷಣಾ ಸಂಬಂಧವನ್ನು ಬಲಪಡಿಸುತ್ತದೆ. ಕ್ವಶನ್ ನಂಬರ್ 3. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪೋಸ್ತಲ್ ಪ್ರಶಸ್ತಿಯು ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾಗಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ರಷ್ಯಾದ ಪ್ರತಿಷ್ಠಿತ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪೋಸ್ತಲ್ ಅನ್ನು ಸ್ವೀಕರಿಸಿದರು. ಭಾರತ ಮತ್ತು ರಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಸೌಹಾರ್ದ ಸಂಬಂಧಗಳನ್ನು ಬೆಳೆಸುವ ಕೊಡುಗೆಗಳಿಗಾಗಿ 2019ರಲ್ಲಿ ನೀಡಲಾಯಿತು. ಈ ಪ್ರಶಸ್ತಿಯನ್ನು 1698ರಲ್ಲಿ ಸಾರ್ ಪೀಟರ್ ದಿ ಗ್ರೇಟ್ ಸ್ಥಾಪಿಸಿದ್ದರು. ಈ ಗೌರವವು ಅಸಾಧಾರಣ ನಾಗರಿಕ ಅಥವಾ ಮಿಲಿಟರಿ ಅರ್ಹತೆಯನ್ನು ಗುರುತಿಸುತ್ತದೆ. ಕ್ವಶನ್ ನಂಬರ್ 4. 2024ರ ಒಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಗಗನ್ ನಾರಂಗ್, ಬಿ ಮೇರಿ ಕೋಮ್, ಸಿ ನೀರಜ್ ಚೋಪ್ರಾ, ಡಿ ಅಭಿನವ್ ಬಿಂದ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಗಗನ್ ನಾರಂಗ್. 4 ಬಾರಿ ಒಲಿಂಪಿಯನ್ ಮತ್ತು 2012ರ ಕಂಚಿನ ಪದಕ ವಿಜೇತ ಗಗನ್ ನಾರಂಗ್ ಅವರನ್ನು ಮೇರಿ ಕೋಮ್ ಅವರ ಬದಲಾಗಿ 2024ರ ಒಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ನೇಮಿಸಿದ್ದಾರೆ ಎಂದು ಭಾರತೀಯ ಒಲಿಂಪಿಕ್ ಸಂಸ್ಥೆ ಪ್ರಕಟಿಸಿದೆ. ಆರೋಗ್ಯ ಸಮಸ್ಯೆಯಿಂದಾಗಿ ಮೇರಿ ಕೋಮ್ ಅವರು ರಾಜೀನಾಮೆ ನೀಡಿದ್ದಾರೆ. IOA ಅಧ್ಯಕ್ಷೆ PT ಉಷಾ ಅವರು ಕ್ರೀಡಾಪಟುಗಳ ಸನ್ನದ್ಧತೆಯ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. PV ಸಿಂಧು ಮಹಿಳಾ ಧ್ವಜಾರೋಹಣ ಮಾಡಲಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಜುಲೈ 26ರಿಂದ ಆಗಸ್ಟ್ 11, 2024ರವರೆಗೆ ನಡೆಯಲಿದೆ. ಕ್ವಶನ್ ನಂಬರ್ 5. ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ಯಾವ ವರ್ಷದಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಶತಕೋಟಿ ಹೆಚ್ಚಿಸಲು ಒಪ್ಪಿಕೊಂಡಿವೆ? ಆಪ್ಷನ್ ಎ 2025, ಬಿ 2027, ಸಿ 2028, ಡಿ 2030. ಸರಿಯಾದ ಉತ್ತರ ಆಪ್ಷನ್ ಡಿ 2030. ಭಾರತ ಮತ್ತು ರಷ್ಯಾ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $100 ಶತಕೋಟಿ ಹೆಚ್ಚಿಸಲು ಮತ್ತು 22ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಶ್ಚಿಮಾತ್ಯ ನಿರ್ಬಂಧಗಳನ್ನು ಬೈಪಾಸ್ ಮಾಡಲು ರಾಷ್ಟ್ರೀಯ ಕರೆನ್ಸಿಗಳನ್ನು ಬಳಸಲು ಒಪ್ಪಿಕೊಂಡಿವೆ. ಉಕ್ರೇನ್ನಲ್ಲಿ ನಾಗರಿಕರ ಸಾವಿಗೆ ಅಂತ್ಯ ಹಾಡಬೇಕೆಂದು ಪ್ರಧಾನಿ ಮೋದಿ ಅವರು ಒತ್ತಾಯಿಸಿದರು. ರಷ್ಯಾ ತನ್ನ ಮಿಲಿಟರಿಯಲ್ಲಿ ಭಾರತೀಯ ನೇಮಕಾತಿಗಳನ್ನು ತ್ವರಿತವಾಗಿ ಬಿಡುಗಡೆ ಮಾಡುತ್ತದೆ. ಈ ಜಂಟಿ ಹೇಳಿಕೆಯು ಉಕ್ರೇನ್ ಸಂಘರ್ಷದ ಶಾಂತಿಯುತ ಪರಿಹಾರವನ್ನು ಒತ್ತಿ ಹೇಳಿತು. ಕ್ವಶನ್ ನಂಬರ್ 6. ಇತ್ತೀಚೆಗೆ ಯಾವ ಸಂಸ್ಥೆಯು ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ, ಬಿ ವಿಶ್ವ ಬ್ಯಾಂಕ್, ಸಿ ಯುನಿಸೆಫ್, ಡಿ UNDP. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆ ಮೆಡಿವಿಸ್ ಅಂದರೆ ಮೆಡಿಕಲ್ ಇಕ್ವಿಪ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ವೈದ್ಯಕೀಯ ಸಾಧನಗಳ ಮಾಹಿತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಇದು 2301 ರೀತಿಯ ವೈದ್ಯಕೀಯ ಸಾಧನಗಳ ಕುರಿತಾದ ಮಾಹಿತಿಗೆ ಜಾಗತಿಕ ಪ್ರವೇಶವನ್ನು ಒದಗಿಸುವ ಆನ್ಲೈನ್ ವೇದಿಕೆ ಇದಾಗಿದೆ. ಕ್ವಶನ್ ನಂಬರ್ 7. ಇತ್ತೀಚೆಗೆ ಯಾವ ದೇಶವು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಸದಸ್ಯನಾಗುತ್ತಿದೆ? ಆಪ್ಷನ್ ಎ ಮಯನ್ಮಾರ್, ಬಿ ನೇಪಾಳ್, ಸಿ ಬಾಂಗ್ಲಾದೇಶ್, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್. ಬಾಂಗ್ಲಾದೇಶವು ಭಾರತ, ಮಾರಿಷಸ್, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದಿಂದ ಸ್ವಾಗತಿಸಲ್ಪಟ್ಟ 5ನೇ ಸದಸ್ಯ ರಾಷ್ಟ್ರವಾಗಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ಗೆ ಸೇರಿದೆ. ಬಾಂಗ್ಲಾದೇಶವು ಈ ಹಿಂದೆ ವೀಕ್ಷಕ ರಾಷ್ಟ್ರವಾಗಿತ್ತು. ಬಾಂಗ್ಲಾದೇಶದ ಸೇರ್ಪಡೆಯನ್ನು 8ನೇ ಉಪ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಔಪಚಾರಿಕವಾಗಿ ಮಾರಿಷಸ್ ಆಯೋಜಿಸಿತ್ತು.
ಭಾರತದ NSA ಅಜಿತ್ ದೋವಲ್ ನೇತೃತ್ವದ CSC ಹಿಂದೂ ಮಹಾಸಾಗರದಲ್ಲಿ ಕಡಲ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. 7ನೇ NSA ಮಟ್ಟದ ಸಭೆಯು ಈ ವರ್ಷದ ಕೊನೆಯಲ್ಲಿ ಭಾರತದಲ್ಲಿ ನಡೆಯಲಿದೆ. ಕ್ವೆಶ್ಚನ್ ನಂಬರ್ 8. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ GRSC ಎಕ್ಸಲರೇಟೆಡ್ ಇನ್ನೋವೇಷನ್ ನರ್ಚರಿಂಗ್ ಸ್ಕೀಮ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಎ ಹಡಗುಕಟ್ಟೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು. ಬಿ ಕಡಲ ಭದ್ರತೆಯನ್ನು ಹೆಚ್ಚಿಸಲು. ಸಿ ದೊಡ್ಡ ಸಂಸ್ಥೆಗಳಿಗೆ ಹಣಕಾಸಿನ ನೆರವು ನೀಡಲು. ಡಿ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು. ಸರಿಯಾದ ಉತ್ತರ ಆಪ್ಷನ್ ಎ ಹಡಗು ಕಟ್ಟೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು. ರಕ್ಷಾ ರಾಜ್ಯ ಮಂತ್ರಿ ಶ್ರೀ ಸಂಜಯ್ ಸೇಠ್ ಅವರು ಜುಲೈ 10, 2024ರಂದು ಕೋಲ್ಕತ್ತಾದಲ್ಲಿ GRSC ಎಕ್ಸಲರೇಟೆಡ್ ಇನ್ನೋವೇಷನ್ ನರ್ಚರಿಂಗ್ ಸ್ಕೀಮ್ ಅನ್ನು ಪ್ರಾರಂಭಿಸಿದರು. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಲಿಮಿಟೆಡ್ ಈ ಯೋಜನೆಯು ತಂತ್ರಜ್ಞಾನ ಅಭಿವೃದ್ಧಿ ಸವಾಲುಗಳನ್ನು ಎದುರಿಸಲು ಮತ್ತು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. MSMEಗಳು ಮತ್ತು ಸ್ಟಾರ್ಟ್ಅಪ್ಗಳ ಮೂಲಕ ಮೇಕ್ ಇನ್ ಇಂಡಿಯಾ ಮತ್ತು ಸ್ಮಾರ್ಟ್ ಆಫ್ ಇಂಡಿಯಾ ನೀತಿಗಳೊಂದಿಗೆ ಹೊಂದಿಕೊಂಡಿದೆ. ಕ್ವೆಶ್ಚನ್ ನಂಬರ್ 9. 2024ರ ವಿಶ್ವ ಜನಸಂಖ್ಯಾ ದಿನದ ಥೀಮ್ ಏನು? ಆಪ್ಷನ್ ಎ ಯಾರನ್ನು ಬಿಡಬೇಡಿ, ಪ್ರತಿಯೊಬ್ಬರನ್ನು ಎನಿಸಿ. ಬಿ ಮಹಿಳೆಯರು ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ರಕ್ಷಿಸಿ. ಸಿ ಲಿಂಗ ಸಮಾನತೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ. ಡಿ ಕುಟುಂಬ ಯೋಜನೆ ಮಾನವ ಹಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ ಯಾರನ್ನು ಬಿಡಬೇಡಿ, ಪ್ರತಿಯೊಬ್ಬರನ್ನು ಎನಿಸಿ. 1990ರಿಂದ ವಾರ್ಷಿಕವಾಗಿ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತಿದೆ. 1989ರಲ್ಲಿ UNDP ಸ್ಥಾಪಿಸಿದ ದಿನಾಂಕವು ಜುಲೈ 11, 1987ರಂದು ಜಾಗತಿಕ ಜನಸಂಖ್ಯೆಯು 5 ಶತಕೋಟಿಯನ್ನು ಮೀರಿದೆಂದು ಗುರುತಿಸುತ್ತದೆ. 2024ರ ಥೀಮ್ ಟು ಲೀವ್ ನೋ ಒನ್ ಬಿಹೈಂಡ್, ಕೌಂಟ್ ಎವ್ರಿಒನ್. ಯಾರನ್ನು ಹಿಂದೆ ಬಿಡಬೇಡಿ, ಪ್ರತಿಯೊಬ್ಬರನ್ನು ಎನಿಸಿ. ಆರೋಗ್ಯ ರಕ್ಷಣೆ ಮತ್ತು ಹಕ್ಕುಗಳಿಗಾಗಿ ಜನಸಂಖ್ಯೆಯ ಡೇಟಾದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಕ್ವೆಶ್ಚನ್ ನಂಬರ್ 10. ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2024ನ ಹೋಸ್ಟ್ ಯಾವ ದೇಶವಾಗಿದೆ? ಆಪ್ಷನ್ ಎ ಭಾರತ, ಬಿ ಫ್ರಾನ್ಸ್, ಸಿ ಆಸ್ಟ್ರೇಲಿಯಾ, ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಭಾರತೀಯ ವಾಯುಪಡೆಯ ತುಕಡಿಯು ಜುಲೈ 12ರಿಂದ ಆಗಸ್ಟ್ 2ರವರೆಗೆ ಪಿಚ್ ಬ್ಲ್ಯಾಕ್ 2024ರ ವ್ಯಾಯಾಮಕ್ಕಾಗಿ ಆಸ್ಟ್ರೇಲಿಯಾದ ರಾಫ್ ಬೇಸ್ ಡಾರ್ವಿನ್ಗೆ ಆಗಮಿಸಿತು. ಈ ದ್ವೈವಾರ್ಷಿಕ ಬಹುರಾಷ್ಟ್ರೀಯ ವ್ಯಾಯಾಮ ಅದರ 43 ವರ್ಷಗಳ ಇತಿಹಾಸದಲ್ಲಿ ಅತಿದೊಡ್ಡದು. 20 ದೇಶಗಳನ್ನು, 140ಕ್ಕಿಂತ ಹೆಚ್ಚು ವಿಮಾನಗಳು ಮತ್ತು 4400 ಸಿಬ್ಬಂದಿಗಳನ್ನು ಒಳಗೊಂಡಿದೆ. ಇದು IAFನ Su-30 MKI, C-17 ಗ್ಲೋಬ್ ಮಾಸ್ಟರ್ ಮತ್ತು IL-78 ವಿಮಾನಗಳನ್ನು ಒಳಗೊಂಡಿದೆ.